ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 22 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 4 ಎಕರೆ 10 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ನಕಾಶೆ ರೋಡು, ಇದು ವಿಲೇಜ್ ಕೂಡ ಹೋಗುತ್ತೆ. ಮತ್ತು ಇಲ್ಲಿಂದ ತಾರ್ ರೋಡ್ ನಿಮಗೆ ಕೇವಲ 1 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ನೋಡ್ರಿ, ಆ ಭಾಗದಲ್ಲಿ ತಾರ್ ರೋಡ್ ಇದೆ. ಅಮ್ಮ ಆ ಶೆಡ್ ಕಾಣಿಸ್ತಾ ಇದೆಯಲ್ಲ, ಅದು ತಾರ್ ರೋಡು. ಅಲ್ಲಿಂದ ಇಲ್ಲಿಗೆ ಜಮೀನಿಗೆ ನಕಾಶೆ ರೋಡು, ತಾರ್ ರೋಡಿಂದ 1 ಕಿಲೋಮೀಟರ್ ಆಗುತ್ತೆ. ವಿಲೇಜ್ಗೆ ಕೂಡ ಒಂದು 500 ಮೀಟ್ರ್ ಆಗುತ್ತೆ. ವಿಲೇಜ್ ಕೂಡ ನಿಯರನೇ. ಇನ್ನು ಚಳ್ಳಕೆರೆಗೆ 22 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 222 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 52 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಏನು ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಲೂ ಕೂಡ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೋಡಿ. ಇಲ್ಲೆಲ್ಲ ಉಳುಮೆ ಮಾಡ್ತಿದ್ದಾರೆ, ಇದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಜೊತೆಗೆ ಪಕ್ಕದಲ್ಲೂ ಕೂಡ ಒಂದು ತುಂಬ ಚೆನ್ನಾಗಿರೋಂಥ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಮಾವು, ತೆಂಗು ಎಲ್ಲವನ್ನು ಕೂಡ ಸುತ್ತಲೂ ಫಿನ್ಸಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಅವರು ಈಗ ಒಳ್ಳೆ ಬೆಳೆಯನ್ನು ತೆಗಿತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನೀರು. ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀವು ಒಂದು ಸಾರಿ ಸ್ಥಳಕ್ಕೆ ಪರಿಶೀಲನೆಗಂತ ಭೇಟಿ ಕೊಟ್ಟಾಗ ನೀವೊಂದು ಸಾರಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ನೋಡ್ರಿ. ಇದು ವಿಲೇಜ್, ಈ ಮರಗಳು ಕಾಣಿಸ್ತಿದಾವಲ್ಲ, ಇದೇ ವಿಲೇಜ್. ಆ ತೋಟದ ಆ ಕಡೆನೇ ವಿಲೇಜ್ ಇರೋದು. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಜೊತೆಗೆ ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ. ಮಣ್ಣು ಈ ಥರ ಚೆನ್ನಾಗಿರೋದ್ರಿಂದಲೇ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದನ್ನು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದಾಯಿತು. ಈ ಜಮೀನಿನ ಮಾಲೀಕ ಆ ಥರದ್ದು ಯಾವುದೇ ರೀತಿ ಮಾಡ್ಕೊಂಡಿಲ್ಲ. ಕೇವಲ ಮಳೆಗಾಲದಲ್ಲಿ ಇದನ್ನು ಉಳುಮೆ ಮಾಡುವಂಥ ಕೆಲಸ ಮಾಡಿದ್ದಾನೆ. ಈಗಾಗಲೇ ತೊಗರಿ ಹಾಕಿದ್ದಾನೆ, ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಈ ಜಮೀನಿಗೆ ಸಮಸ್ಯೆ ಇಲ್ಲ. ನಾನು ಕೂಡ MK ಪ್ರಾಪರ್ಟೀಸಲ್ಲಿ ಯಾವುದೇ ರೀತಿ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವಿಡಿಯೋನೂ ಕೂಡ ನಿಮಗೆ ತೋರಿಸಲ್ಲ. ಯಾವುದೇ ರೀತಿ ಅನುಮಾನ ಇಲ್ಲದೆ ಬೇರೆಯವರು ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು ನೀವು. ಇದನ್ನು ಕೂಡ ಜೊತೆಗೆ ನಾನು ಆರಂಭದಲ್ಲಿ ಹೇಳಿದ್ದೀನಿ, ಸ್ಥಳಕ್ಕೆ ಭೇಟಿ ಕೊಡಿ. ನಾನು ಜಮೀನಿನ ಬೆಲೆ ಹೇಳಿದಾಗಲೂ ಕೂಡ ನಿಮಗೆ ರೇಟ್ ಜಾಸ್ತಿ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದಕ್ಕಿಂತ ನನ್ನ ವೈಯಕ್ತಿಕವಾಗಿ ಯಾವುದೇ ರೀತಿ ಜಮೀನಿನ ಬೆಲೆಯನ್ನು ನಿಗದಿಪಡಿಸಲ್ಲ. ಈ ಜಮೀನಿನ ಮಾಲೀಕ ಹೇಳುವ ಆಧಾರದ ಮೇಲೆ, ಜೊತೆಗೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಹೇಳಿರ್ತೀನಿ. ಅದನ್ನು ಕೂಡ ನೀವು ಅಕ್ಕಪಕ್ಕದಲ್ಲಿ ಬಂದು ವಿಚಾರಿಸ್ಕೊಳ್ಳಿ. ಏನು ಜನರಲ್ ಪ್ರಾಪರ್ಟಿ, ಮಣ್ಣು ರೆಡ್ ಸಾಯಿಲು, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ. ನೀವೇನಾದರೂ ಒಂದು 4 ಎಕರೆ ನೋಡ್ರಿ, ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ 4 ಎಕರೆ 10 ಗುಂಟೆ ಇಲ್ಲೊಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ದಯವಿಟ್ಟು ನಾನು ಆ ವಿಚಾರದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಅಗತ್ಯಕ್ಕಿಂತ ಜಾಸ್ತಿ ಕಾಲ್ಸ್ ಬಂದಾಗ ಕೆಲವೊಂದಿಷ್ಟು ಕಾಲ್ಸನ್ನ ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ಕೂಡ ನಾನು ರಿಸೀವ್ ಮಾಡ್ತೀನಿ. ಜೊತೆಗೆ ನಿಮಗೆ ಜಮೀನು ನೋಡಲೇಬೇಕು ಅಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಬಂದು ನಮ್ಮ ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು 1 ಎಕರೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ನಿಮಗೆ 13ರಿಂದ 14 ಲಕ್ಷ ಹೇಳ್ತಾರೆ. ಸ್ವಲ್ಪ ನನಗೆ ಜಾಸ್ತಿ ಆಯಿತು ಅನಿಸಿದ್ರು ಕೂಡ ಇಲ್ಲಿ ನೀರಿನ ಸ್ಥಿತಿ, ಮಣ್ಣು ಅವೆಲ್ಲವೂ ಕೂಡ ಚೆನ್ನಾಗಿರೋದ್ರಿಂದ 1 ಎಕರೆ 13ರಿಂದ 14 ಲಕ್ಷ ಹೇಳ್ತಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ
ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.